ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಮೈಸೂರು ಅಕ್ಷರಶಃ ಬೆಚ್ಚಿ ಬಿದ್ದಿರುವಂತಹ ಒಂದು ಘಟನೆ ಹೊರಗಡೆ ಬರ್ತಾ ಇರುವಂಥದ್ದು. ಮಾತ್ರವಲ್ಲ, ಅದಕ್ಕೆ ಪೂರಕವಾದಂತಹ 5 ನಿಮಿಷಗಳ ಸ್ಫೋಟಕ CCTV ವಿಡಿಯೋ ದೃಶ್ಯಾವಳಿಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ನಮ್ಮ ರಾಜ್ಯ ಕಂಡಂತಹ ಅತಿ ದೊಡ್ಡ ದರೋಡೆ ಅಂತ ಕೂಡ ಇದನ್ನು ನಾವು ಕರಿಬೋದು. ಯಾಕೆ ಅಂತ ಕೇಳಿದರೆ, ಇವತ್ತು ನಮ್ಮ ರಾಜ್ಯದಲ್ಲಿ ದರೋಡೆ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಕಾಮನ್ ಆಗಿದೆ ಅಂದರೆ ನೋಡಿದರೆ ಆ ವ್ಯಕ್ತಿಗಳನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ. ನೋಡಿ, ಅದು ಮುಸುಕುದಾರಿಗಳು ಬಂದು ಮಾಡಿದಂತಹ ಕೃತ್ಯ ಅಲ್ಲ, ಅಥವಾ ಎಲ್ಲ ಸೇಫ್ಟಿಗಳನ್ನು ಇಟ್ಕೊಂಡು ಮಾಡಿದಂತಹ ಕೃತ್ಯ ಅಲ್ಲ. ಸರ್ವೇ ಸಾಮಾನ್ಯವಾಗಿ ಗ್ರಾಹಕರ ಸೋಗಿನಲ್ಲಿ ಒಳಗಡೆ ಬರ್ತಾರೆ. ನೋಡಿ, ಮುಖ ಪರಿಚಯ ಕೂಡ CCTVಯಲ್ಲಿ ದೃಶ್ಯಾವಳಿಗಳಲ್ಲಿ ಹೊರಹಾಕುವಂತಹ ಪರಿಸ್ಥಿತಿ ನೋಡಿ ಯಾವ ರೀತಿಯಲ್ಲಿ ನಿರ್ಭೀತಿಯಿಂದ ಮಾಡ್ತಾ ಇರುವಂಥದ್ದು. ಮಾತ್ರವಲ್ಲ, ಇವರಿಗೆ ಕಳ್ಳತನ ಮಾಡಿ ಅಷ್ಟು ದೊಡ್ಡ ಪರಿಚಯ ಇಲ್ಲದಂತಹ ಬೆಳವಣಿಗೆಗಳು ಕಾಣ್ತಾ ಇರುವಂಥದ್ದು. ನೋಡಿ, ಓರ್ವ ಹೆಲ್ಮೆಟ್ ಹಾಕಿರುವಂತಹ ವ್ಯಕ್ತಿ, ಇನ್ನೊಬ್ಬ ಯಾವುದೇ ಮುಚ್ಚುಮರೆ ಇಲ್ಲದೆ ನೋಡಿ CCTV ದೃಶ್ಯಾವಳಿಗಳು ಇದೆ ಅನ್ನುವಂತಹ ವಿಚಾರಗಳು ಕೂಡ ಅವರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಮುಖವನ್ನು ಮುಚ್ಚಿಕೊಳ್ಳದೆ ನಿರ್ಭೀತಿಯಿಂದ ಈ ಒಂದು ಕೃತ್ಯವನ್ನು ಎಸಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಇದು ಮೈಸೂರಿನಲ್ಲಿ ನಡೆದಂತಹ ಘಟನೆ. ದರೋಡೆಕೋರರು 7 ಗನ್ಗಳನ್ನು ಬಳಸಿ 4 ನಿಮಿಷದಲ್ಲಿ ಹುಣಸೂರು ಚಿನ್ನದ ಅಂಗಡಿಯಿಂದ KG ಗಟ್ಟಲೆ ಚಿನ್ನವನ್ನು ದೋಚಿರುವಂತಹ ಘಟನೆ. ಮಧ್ಯಾಹ್ನ 2 ಗಂಟೆಗೆ ನಿನ್ನೆ ದಿವಸ ನೋಡಿ, ಬರೀ 4-5 ನಿಮಿಷದ ಒಳಗಡೆ ನೋಡಿ ಗನ್ ಪಾಯಿಂಟ್ನಲ್ಲಿ ಎಲ್ಲ ಅಲ್ಲಿನ ಸೇಲ್ಸ್ ಮ್ಯಾನ್ಗಳಿರ್ಬೋದು ಅಥವಾ ಮ್ಯಾನೇಜರ್ ಇರ್ಬೋದು, ಎಲ್ಲರನ್ನ ಒಂದು ಕಡೆ ಕೂಡಿ ಹಾಕಿ ಗನ್ ಪಾಯಿಂಟ್ನಲ್ಲಿ ನಿಲ್ಲಿಸಿ ನಂತರ ಅಲ್ಲಿರುವಂತಹ ಅಷ್ಟೂ ಚಿನ್ನಗಳನ್ನು ಎಗರಿಸ್ಕೊಂಡು ಹೋಗೋದು ಅಂದರೆ ಒಂದು ರೀತಿಯಲ್ಲಿ ಇದು ನಮ್ಮ ರಾಜ್ಯ ಯಾವ ಕಡೆಗೆ ಸಾಗ್ತಾ ಇದೆ ಎನ್ನುವುದನ್ನು ಇವತ್ತು ಬಿಂಬಿಸ್ತಾ ಇದೆ. ನೋಡಿ, ಮಧ್ಯಾಹ್ನ 2 ಗಂಟೆಗೆ 2 ಗಂಟೆ 4 ನಿಮಿಷಕ್ಕೆ ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಬೈಪಾಸ್ ರಸ್ತೆಯಲ್ಲಿರುವಂತಹ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಈ ಒಂದು ಕಳ್ಳರು ನುಗ್ಗಿರುವಂಥದ್ದು. ಚಿನ್ನ ತೆಗೆದುಕೊಂಡು ಹೋಗಲು ಮೊದಲೇ 2 ಚೀಲಗಳನ್ನು ಕೂಡ ಅವರು ತಂದಿದ್ದರು. ಈ ಒಂದು CCTV ದೃಶ್ಯಾವಳಿಗಳಲ್ಲಿ ಅದು ನಿಮಗೆ ಗೊತ್ತಾಗ್ತಾ ಇರ್ಬೋದು, ನೀವು ನೋಡ್ಬೋದು. ಶೋಕೇಸ್ನಲ್ಲಿದ್ದಂತಹ ದೊಡ್ಡ ದೊಡ್ಡ ಗಾತ್ರದ ಚಿನ್ನಾಭರಣಗಳನ್ನು ಒಂದು ಸೈಡಲ್ಲಿ ಗುಡ್ಡೆ ಮಾಡಿ ರಾಶಿ ಹಾಕಿದರು. ಅಂಗಡಿಗೆ 5 ಜನ ನುಗ್ಗಿದ್ರೆ ಚಿನ್ನವನ್ನು ಒಬ್ಬ ಮಾತ್ರ ಗುಡ್ಡೆ ಹಾಕ್ತಾ ಇದ್ದ. ಮತ್ತೊಬ್ಬ ಗನ್ ಹಿಡಿದು ಸಿಬ್ಬಂದಿಗಳನ್ನು ಬೆದರಿಸ್ತಾ ಇದ್ದ. ಇನ್ನೊಬ್ಬ ಗನ್ ಹಿಡಿದು ಬಾಗಿಲ ಬಳಿ ನಿಂತ್ಕೊಂಡಿದ್ದ. ಉಳಿದ ಇಬ್ಬರು ಹೊರಗಡೆ ದ್ವಿಚಕ್ರ ವಾಹನದಲ್ಲಿ ಗಾಡಿಯನ್ನು ಸ್ಟಾರ್ಟ್ ಮಾಡಿ ನಿಂತ್ಕೊಂಡಿದ್ರು. ಅಂದರೆ ಇವೆಲ್ಲವೂ ಕೃತ್ಯಗಳು ನಡೆದ ನಂತರ ಪರಾರಿ ಆಗೋಕ್ಕೆ ರೆಡಿಯಾಗಿ ಹೊರಗಡೆ ನಿಂತಿದ್ರು. ಒಬ್ಬಾತ ಎಲ್ಲವನ್ನ ಗುಡ್ಡೆ ಹಾಕಿ ಬ್ಯಾಗಿಗೆ ತುಂಬಿಸಿ ಕೇವಲ 4 ನಿಮಿಷದಲ್ಲಿ 1 kg ಚಿನ್ನದಷ್ಟು ಹೊತ್ತುಕೊಂಡು ಹೋಗಿರುವಂಥದ್ದು. ಸೊ ಅಂದಾಜು 4-5 ಕೋಟಿ ಮೌಲ್ಯದಷ್ಟು ಚಿನ್ನ, ವಜ್ರಾಭರಣ ಈ ಒಂದು ಗೋಲ್ಡನ್ ಡೈಮಂಡ್ಸ್ನಿಂದ ದರೋಡೆ ಆಗಿದೆ ಅಂತ ಇವಾಗ ಪ್ರಾಥಮಿಕ ವರದಿ ಬರ್ತಾ ಇರುವಂಥದ್ದು. ಸೊ ಇವೆಲ್ಲ ದೃಶ್ಯಗಳು CCTVಯಲ್ಲಿ ಸೆರೆಯಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಅವರಿಗೆ ಗೊತ್ತಿದೆಯೋ ಅಥವಾ ಇವರು ಮೊದಲನೇ ಬಾರಿ ಕಳ್ಳತನ ಮಾಡ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದರೆ ನೋಡಿ, ಹೆಲ್ಮೆಟ್ ಧರಿಸಿದಂತಹ ವ್ಯಕ್ತಿಗಳು ಸರ್ವೇ ಸಾಮಾನ್ಯವಾಗಿ ಇಂತಹ ಕೃತ್ಯಗಳನ್ನು ಎಸಗುವವರು ಯಾವ ರೀತಿಯಲ್ಲಿ ಪ್ರೀ ಪ್ಲ್ಯಾಂಡ್ ಆಗಿ ಮಾಡ್ತಾರೆ ಅನ್ನೋದನ್ನು ನಾವು ಈ ಮೊದಲು ಗಮನಿಸಿರ್ಬೋದು ಅಥವಾ CCTV ದೃಶ್ಯಾವಳಿಗಳನ್ನು ವೀಕ್ಷಣೆ ಮಾಡಿರ್ಬೋದು. ಇದ್ಯಾವುದೂ ಇಲ್ಲ, ಒಂದು ರೀತಿಯಲ್ಲಿ ಸಾಮಾನ್ಯ ವ್ಯಕ್ತಿಗಳಂತ ಬರ್ತಾರೆ, ಮುಖವನ್ನೂ ಮುಚ್ಚಿಕೊಂಡಿಲ್ಲ, ಒಂದು ರೀತಿಯಲ್ಲಿ ಮೊದಲ ಕಳ್ಳತನ ರೀತಿಯಲ್ಲಿ ಇದು ಕಾಣ್ತಾ ಇರುವಂಥದ್ದು. ನೋಡಿ, ಎಷ್ಟೊಂದು ನಿರ್ಭೀತಿಯಿಂದ, ಯಾವುದೇ ಭಯ ಇಲ್ಲ, ಅಂಜಿಕೆ ಇಲ್ಲ, ಮುಖ ಪರಿಚಯ. ನೋಡಿ, ಇವತ್ತು ನಮ್ಮ ಕಾನೂನು ವ್ಯವಸ್ಥೆ, ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದರೆ ಅವರು ಸಣ್ಣ ಒಂದು ತುಣುಕು ಸಾಕು ಅವರಿಂದ ಕಳ್ಳರನ್ನು ಹಿಡಿಯುವಂತಹ ಎಲ್ಲ ತಂತ್ರಜ್ಞಾನಗಳು ನಮ್ಮ ದೇಶದಲ್ಲಿ ಇದೆ ಅಂತ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಒಂದು ಕಳ್ಳತನವನ್ನು ಮಾಡಿಬಿಟ್ಟಿದ್ದಾರೆ. CC ಕ್ಯಾಮರಾದಲ್ಲಿ ದೃಶ್ಯಾವಳಿಗಳು ಕರೆಕ್ಟಾಗಿ ಪೊಲೀಸರಿಗೆ ಯಾವುದೇ ಮಾಹಿತಿಗಳು ಬೇಡ, ಇವರನ್ನು ಒಂದು ಮುಖವನ್ನು ಸ್ಕ್ಯಾನ್ ಮಾಡಿದರೆ ಆಯಿತು, ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದು ವ್ಯವಸ್ಥೆ ಇರುವಾಗಲೂ ಕೂಡ ಅವರು ಇಂತಹ ಕಳ್ಳತನ ಮಾಡಿ ಬೇಜವಾಬ್ದಾರಿತನದ ಕಳ್ಳತನ ಅಂತ ಕೂಡ ನಾವು ಇದನ್ನು ಹೇಳ್ಕೊಳ್ಬೋದು. ಸೊ ಒಂದು ರೀತಿಯಲ್ಲಿ ಈ ಒಂದು ದೃಶ್ಯಾವಳಿಗಳು ನೋಡಿ, ದರೋಡೆಕೋರರ ಚಿನ್ನ ಕದ್ದು ರಸ್ತೆಯಲ್ಲಿ ಹೋಗುವ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿರುವಂಥದ್ದು. ಒಂದು ಬೈಕ್ನಲ್ಲಿ 2, ಮತ್ತೊಂದು ಬೈಕ್ನಲ್ಲಿ 3 ಹುಣಸೂರಿನಿಂದ KR ನಗರಕ್ಕೆ ಬೈಪಾಸ್ ರಸ್ತೆಯ ಮೂಲಕ ಹೋಗುತ್ತಿರುವ ವಿಡಿಯೋ ಕೂಡ ಸೆರೆಯಾಗಿರುವಂಥದ್ದು. ನೋಡಿ, ಎಷ್ಟು ದೊಡ್ಡ, ನೋಡಿ, ಒಂದೇ ದಿವಸದಲ್ಲಿ ಕೋಟ್ಯಾಧೀಶರಾಗಬೇಕು ಅಥವಾ ಶ್ರೀಮಂತರಾಗಬೇಕು ಅನ್ನೋಂತಹ ಆಸೆಗಳನ್ನಿಟ್ಟುಕೊಂಡಂತಹ ಕಳ್ಳರು ಅಂತ ಆಗಿರ್ಬೋದು. ಮೇ ಬಿ ಈ ಒಂದು ವ್ಯಕ್ತಿಗಳಲ್ಲಿ ಪದವೀಧರರು ಕೂಡ ಇರುವಂತಹ ಚಾನ್ಸಸ್ ಇದೆ. ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ಹದಗೆಟ್ಟಿದೆ ಎನ್ನುವುದಕ್ಕೆ ಕೂಡ ಒಂದು ರೀತಿಯಲ್ಲಿ ಕಾರಣ ಆಗುತ್ತೆ. ಈ ಕಳ್ಳತನ ಮಾಡುವವರು ವಿದ್ಯಾಭ್ಯಾಸ ಇಲ್ಲದವರು, ಬುದ್ಧಿ ಇಲ್ಲದವರು ಖಂಡಿತ ಅಲ್ಲ. ನಾವು ಹಲವು ಕಳ್ಳತನಗಳನ್ನು ನಾವು ಗಮನಿಸಿರ್ಬೋದು. ಇದು ಪೊಲೀಸರ ಡೈರೆಕ್ಟ್ ಇನ್ವಾಲ್ವ್ಮೆಂಟಲ್ಲೇ ಮೊದಲು ನಾವು ನಡೆದಂತಹ ಘಟನೆ, ಬೆಂಗಳೂರು ಘಟನೆಯನ್ನು ನೆನಪಿಸುವುದಾದರೆ
ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ಮೆಂಟು ಕೂಡ ನಮಗೆ ಗೊತ್ತಾಗಿತ್ತು. ಆಮೇಲೆ ಅವರನ್ನು ಕೂಡ ಅರೆಸ್ಟ್ ಮಾಡುವಂತಹ ಪ್ರಯತ್ನಗಳು ನಡೆದಿತ್ತು. ಸೊ ಇವೆಲ್ಲವನ್ನು ನೋಡುವಾಗ ಈ ಒಂದು ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಅರಾಜಕತೆ ಮುಂದುವರಿತಾ ಎನ್ನುವುದಕ್ಕೆ ಈ ಒಂದು ವಿಡಿಯೋ ನಿದರ್ಶನ ಆಗಲಿಕ್ಕಿದೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರಗಳಲ್ಲಿ ನಾವು ಜಾಗರೂಕರಾಗಿರಬೇಕು. ಅಂದರೆ ನಮ್ಮ ವ್ಯಾವಹಾರಿಕ ಮಳಿಗಳಿರ್ಬೋದು ಅಥವಾ ಬೇರೆ ಏನಾದರೂ ವ್ಯವಹಾರಗಳನ್ನು ನಡೆಸುವಂತಹ ಸ್ಥಳಗಳಿರ್ಬೋದು, ಮುಂಜಾಗ್ರತೆ ಕ್ರಮವಾಗಿ ಏನಾದರೂ ಮಾಡಿಟ್ಟುಕೊಳ್ಳಿ. ಅಂದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಅವರು ಬರುವ ಮೊದಲೇ ಎಲ್ಲವನ್ನ ಬೆತ್ತಲಾಗಿಸಿ ಹೋಗುವಂತಹ ದುಷ್ಕೃತ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು ಇವತ್ತು ಗಮನಿಸುವಂಥ ವಿಚಾರ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಏನು ಅನಿಸ್ತಾ ಇದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.